ಬೆಂಗಳೂರು ಪೊಲೀಸರಿಂದಲೇ ಮಹಾ ಎಡವಟ್ಟು ಆಗಿದೆ. ಹಾಗಾದ್ರೆ ಬೆಂಗಳೂರು ಪೊಲೀಸರು ಮಾಡಿಕೊಂಡಿರುವಂತಹ ಎಡವಟ್ಟಾದ್ರೂ ಏನು? ದಕ್ಷತೆಗೆ ಹೆಸರಾದ ಬೆಂಗಳೂರು ಪೊಲೀಸರಿಂದಲೇ ಇದು ಮಹಾ ಎಡವಟ್ಟು. ಬೆಂಗಳೂರಿನ ಡ್ರಗ್ಸ್ ಜಾಗೃತಿ ಕಾರ್ಯಕ್ರಮದಲ್ಲಿ ಪೊಲೀಸರು ಈಗ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಡ್ರಗ್ಸ್ ಸೇವನೆ ಮಾಡಿದ್ದವರಿಂದಲೇ ಡ್ರಗ್ಸ್ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಷಣವನ್ನ ಮಾಡಿದ್ದಾರೆ ನಟ ದಿಗಂತ್. ಡ್ರಗ್ಸ್ ವಿಚಾರದಲ್ಲಿ ಈ ಹಿಂದೆ ಸಿಸಿಬಿ ಪೊಲೀಸರ ವಿಚಾರಣೆಯನ್ನ ಈ ನಟ ದಿಗಂತ್ ಎದುರಿಸಿದ್ರು. ಈಗ ಅವರ ನೇತೃತ್ವದಲ್ಲಿ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂಥದ್ದು. ಮಹತ್ವದ ವಿಚಾರಗಳಲ್ಲೂ ಕೂಡ ಹೀಗೆ ಮಾಡಿದರೆ ಹೇಗೆ ಸ್ವಾಮಿ ಅಂಥೇಳಿ ಪೊಲೀಸ್ನವರಿಗೆ ಈಗ ಜನ ಪ್ರಶ್ನೆಯನ್ನು ಹಾಕ್ತಿದ್ದಾರೆ. ಸಮಾಜಕ್ಕೆ ಮಾದರಿಯಾಗುವಂಥ ಕಾರ್ಯಕ್ರಮದಲ್ಲಿ ಪೊಲೀಸರು ಏನು ಮಾಡ್ತಿದ್ದಾರೆ ಅಂಥೇಳಿ. ಬೆಂಗಳೂರಿನ ಡ್ರಗ್ಸ್ ಜಾಗೃತಿ ಕಾರ್ಯಕ್ರಮದಲ್ಲಿ ಪೊಲೀಸರ ಎಡವಟ್ಟು ಇದು. ಈ ಡ್ರಗ್ಸ್ ಕಂಜ್ಯೂಮ್ ಮಾಡಿದವರಿಂದಲೇ ಜಾಗೃತಿ ಕಾರ್ಯಕ್ರಮವನ್ನು ಪೊಲೀಸರು ಯಾಕೆ ಮಾಡಿಸಿದ್ರು ಅಂತೇಳಿ, ಅಥವಾ ಪೊಲೀಸ್ನವರಿಗೆ ಈ ಮಾಹಿತಿನೇ ಗೊತ್ತಿರಲಿಲ್ವಾ? ಬೆಂಗಳೂರು ನಗರದಲ್ಲಿ ಡ್ರಗ್ಸ್ ಕುರಿತಾಗಿ ಜಾಗೃತಿಯನ್ನು ಪೊಲೀಸವರು ಕೂಡ ಮಾಡ್ತಿದ್ದಾರೆ. ನಗರದ ಪ್ರತಿ ಡಿವಿಷನ್ನಲ್ಲೂ ಕೂಡ ಅವರು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಟ ದಿಗಂತ್ ಅವರು ಇದ್ದಾರೆ. ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ದಿಗಂತ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಬೆಂಗಳೂರು ಸಿಟಿ ಪೊಲೀಸ್ ಸೌತ್ ಈಸ್ಟ್ ಡಿವಿಷನಿಂದ ಆರ್ಗನೈಸ್ ಮಾಡಿರೋ ವಾಕಥಾನಲ್ಲಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ. ಕಾರಣ ಏನಪ್ಪ ಅಂದರೆ ಸೇ ನೋ ಟು ಡ್ರಗ್ಸ್, ಮಾದಕ ದ್ರವ್ಯ ಸೇವನೆ ಮಾಡಬೇಡಿ ಅನ್ನೋದ್ರ ಬಗ್ಗೆ ನಾವು ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇವತ್ತು ನಾವು ಈ ಒಂದು ವಾಕಥಾನ್ನ ಆರ್ಗನೈಸ್ ಮಾಡಿದ್ದಾರೆ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಅವ್ರ ಕಡೆಯಿಂದ. ಹಾಗೆ ಇವತ್ತು ನ್ಯಾಷನಲ್ ಯೂತ್ ಡೇ ಕೂಡ, ಅಂದರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಸೊ ಮಕ್ಕಳಿಂದನೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಕಾಲೇಜಲ್ಲಿ ಏನೋ ತಮಾಷೆಗೆ ಫನ್ನಿಗೆ ಏನೋ ಒಂದು ಡ್ರಗ್ಸನ್ನು ಏನೋ ಸೇವನೆ ಮಾಡಿ ಆಮೇಲೆ ಅದೇ ಒಂದು ಚಟ ಆಗಿ ಅವ್ರ ಜೀವನನೇ ಹಾಳು ಮಾಡುತ್ತೆ. ಅದು ಅವ್ರನ್ನೊಂದೇ ಹಾಳು ಮಾಡೋದಲ್ಲ, ಅವ್ರದ್ದು ಫ್ಯಾಮಿಲಿನೂ ಹಾಳು ಮಾಡುತ್ತೆ, ಅವ್ರನ್ನ ನಂಬ್ಕೊಂಡಿರೋ ಒಂದಷ್ಟು ಜನನ ಹಾಳು ಮಾಡುತ್ತೆ. ಸೊ ದಯವಿಟ್ಟು ಸೇ ನೋ ಟು ಡ್ರಗ್ಸ್, ಅದರಿಂದ ದೂರ ಇರಿ. ಸೊ ನಾವು ಆ್ಯಕ್ಟರ್ಸ್ ಆಗಿ ಬೆಂಗಳೂರು ಸಿಟಿ ಪೊಲೀಸ್ ಜೊತೆ ನಾವು ಕೈ ಜೋಡಿಸ್ತಾ ಇದ್ದೀವಿ. ಸೇ ನೋ ಟು ಡ್ರಗ್ಸ್, ಡೋಂಟ್ ಡೂ ಡ್ರಗ್ಸ್. ನೀವೆಲ್ಲರೂ ಕಂಡ್ರೆ ಅದನ್ನು ದಯವಿಟ್ಟು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ, ಈ ಥರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅನ್ನೋದಕ್ಕೆ ಅಂತ ಕೇಳ್ಕೊತಾ. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ಪೊಲೀಸ್ನವರಿಗೆ ಈ ಮಾಹಿತಿ ಗೊತ್ತಿರಲಿಲ್ವಾ ಅಂಥೇಳಿ, ಈಗ ನಟರಿಂದನೇ ಈ ಹಿಂದೆ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರು ಕೂಡ ಎದುರಿಸಿದ್ರು, ಅವರು ಕೂಡ ವಿಚಾರಣೆಗೆ ಒಳಗಾಗಿದ್ರು, ಆದರೂ ಕೂಡ ಪೊಲೀಸ್ನವರು ಮರ್ತಿದ್ರಾ ಹೇಗೆ ಅಂತೇಳಿ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಪೊಲೀಸ್ನವರಿಗೆ ಈ ಮಾಹಿತಿನೇ ಗೊತ್ತಿರಲಿಲ್ವಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ. ಈ ಹಿಂದೆ ಈ ಡ್ರಗ್ಸ್ ವಿಚಾರದಲ್ಲಿ ಪೊಲೀಸರ ವಿಚಾರಣೆಯನ್ನು ಕೂಡ ಈ ನಟ ಎದುರಿಸಿದ್ರು. ಸೊ ಈಗ ಅವರ ನೇತೃತ್ವದಲ್ಲಿ ಈ ಒಂದು ಡ್ರಗ್ಸ್ ಜಾಗೃತಿ ಕಾರ್ಯಕ್ರಮ ನಡೀತಾ ಇದೆ. ಇದು ಹೇಗೆ? ದಕ್ಷತೆಗೆ ಹೆಸರಾಗಿರುವಂಥ ಬೆಂಗಳೂರು ಪೊಲೀಸರಿಂದಲೇ ಆಗಿರುವಂಥ ಮಹಾ ಎಡವಟ್ಟು ಇದು. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈ ಹಿಂದೆ ನಟ ದಿಗಂತ್ ಸಿಸಿಬಿ ಪೊಲೀಸರ ವಿಚಾರಣೆಯನ್ನು ಕೂಡ ಎದುರಿಸಿದ್ರು, ಬಟ್ ಪೊಲೀಸರ ಗಮನಕ್ಕೆ ಬಂದಿರಲಿಲ್ವಾ ಹೇಗೆ ಅಂತೇಳಿ, ಏನು ಹೇಳ್ತೀರಿ ಈ ವಿಚಾರದ ಬಗ್ಗೆ? ಹೇಮಕುಮಾರ್, ಏನು 2020ರಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ ದೊಡ್ಡ ಮಟ್ಟದಲ್ಲಿ ಸೌಂಡ್ ಕೂಡ ಮಾಡಿತ್ತು. ಅನೇಕ ಸ್ಟಾರ್ಗಳು ಡ್ರಗ್ ಅನ್ನ ಸೇವನೆ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅದಾದ್ಮೇಲೆ ನಟ ದಿಗಂತ್ ಸಿಸಿಬಿ ಪೊಲೀಸರ ಮುಂದೆ ಹಾಜರಾಗಿದ್ರು. ಅದಾದ್ಮೇಲೆ ನಾನು ಡ್ರಗ್ ಅನ್ನ ತೆಗೆದುಕೊಂಡಿದ್ದೇನೆ ಅನ್ನೋ ಒಂದು ಮಾತುಗಳನ್ನು ಕೂಡ ಅವರು ಆಡಿದ್ರು. ಆದ್ರೆ ಈಗ ಸದ್ಯಕ್ಕೆ ಕಳೆದ ಭಾನುವಾರ ಬೆಂಗಳೂರು ಆಗ್ನೇಯ ವಿಭಾಗದ ಪೊಲೀಸರಿಂದ ಡ್ರಗ್ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ನಟ ದಿಗಂತ್ ಅವ್ರನ್ನ ಕರೆಸಿ ಅವರಿಂದ ಡ್ರಗ್ಸ್ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನ ಆಗ್ನೇಯ ವಿಭಾಗದ ಪೊಲೀಸರು ಮಾಡಿರುವಂತದ್ದು. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಡ್ರಗ್ ಸೇವನೆ ಮಾಡ್ತೀನಿ ಅಂತ ದಿಗಂತ್ ಅವರು ಒಪ್ಕೊಂಡಿದ್ರು ಸಿಸಿಬಿ ಪೊಲೀಸರ ಮುಂದೆ. ಅಂತವ್ರನ್ನ ಕರೆಸಿ ಡ್ರಗ್ಸ್ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅಂದ್ರೆ ನಿಜವಾಗ್ಲೂ ಕೂಡ ಇದು
ಹಾಸ್ಯಾಸ್ಪದವೇ ಸರಿ. ಸದ್ಯಕ್ಕೆ ಈ ವಿಡಿಯೋಗಳು ಕೂಡ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರುವಂತದ್ದು. ನಟ ದಿಗಂತ್ ಅವರನ್ನ ಯಾಕೆ ಕರೆಸಿದ್ರು, ಯಾಕೆ ಈ ರೀತಿಯಾಗಿ ಮಾಡಿದ್ರು ಅಂತ. ಯಾಕಂತಂದ್ರೆ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಸ್ಯಾಂಡಲ್ವುಡ್ ನಟರು ಅನೇಕರಿಗೆ ಮಾದರಿ ಆಗ್ಬೇಕು, ಆದ್ರೆ ಈ ರೀತಿಯಾಗಿ ಡ್ರಗ್ ಅನ್ನ ಸೇವಿಸಿ ಈ ರೀತಿಯಾಗಿ ಒಪ್ಕೊಂಡು ಅದರ ವಿಚಾರಣೆಯನ್ನ ಎದುರಿಸಿ ಆಮೇಲೆ ಕ್ಷಮೆಯನ್ನು ಕೂಡ ಕೇಳಿದ್ರು. ಈಗ ಸರಿಯಾಗಿರಬಹುದೇನೋ, ಆದ್ರೆ ಇದನ್ನ ಹೊರತುಪಡಿಸಿಯೂ ಕೂಡ ಅನೇಕ ಮಾಧ್ಯಮಗಳು ಕೂಡ ಸುದ್ದಿಯನ್ನ ಆ ಟೈಮ್ನಲ್ಲಿ ಬಿತ್ತರಿಸಿದ್ವಿ. ಸದ್ಯಕ್ಕೆ ಅವರ ವಿರುದ್ಧವಾಗಿ ಅಂತಂದ್ರೆ ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.